ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ನಾನು ಯಾರ ಹೆಸರು ತಗೊಳ್ಳೋದಿಲ್ಲ, ಭಾಳ ಸಲ ತಗೊಂಡಾಗಿದೆ, ಹೀಗಾಗಿ ಎಲ್ರಿಗೂ ಒಂದು ನಮಸ್ಕಾರ ಹೇಳಿಬಿಡ್ತೀನಿ. ತುಂಬ ಗಂಭೀರವಾದ ಒಂದು ವಿಚಾರದ ಚರ್ಚೆಯಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಬಟ್ ನನಗನ್ಸೋದು ಭಾಳ ಜನ ಹೆಮ್ಮೆ ಪಡ್ತಿದ್ದೀವಿ. ಹೆಮ್ಮೆ ಪಡುವಂಥ ಸಂಗತಿ ಏನಿಲ್ಲ, ತುಂಬ ಲೇಟ್ ಆಗಿದ್ದೀವಿ ಅಂತ ನಾಚಿಕೆ ಪಡ್ಕೋಬೇಕು ಅಂತ ಅನ್ಸುತ್ತೆ, ಬೇಜಾರು ಮಾಡ್ಕೋಬೇಕು. ಫ್ಯಾಕ್ಟಲ್ಲಿ ಹೇಳ್ತೀವಿ, ವಿ ಆರ್ ಟು ಲೇಟ್. ಎಷ್ಟು ಲೇಟ್ ಆಗಿದ್ದೀವಿ ಅಂತಂದರೆ ಈಗ ನಾವು ಬರದೇ ಹೋದರೂ ಇದು ತಂತಾನೆ ಎಂಡ್ ಆಗುವಂಥ ಕೇಸಲ್ಲಿ ಬಂದು ನಿಂತುಬಿಟ್ಟಿದೆ. ಈಗ ನಾವು ಬಂದು ನಿಂತಿದ್ದೀವಿ. ಕೆಲವೊಂದ್ಸಲ ಹೆಂಗಿರುತ್ತೆ ಅಂತ ಸಾರಿ ಬಿಟ್ಟರೆ ಐ ಥಿಂಕ್ ಯಾರು ಬೇಜಾರು ಮಾಡ್ಕೊಳ್ಳಲ್ಲ, ಎವ್ರಿ ಒನ್ ಅಂಡರ್ಸ್ಟ್ಯಾಂಡ್ಸ್ ಅನ್ಕೊಳ್ತೀನಿ. ನನ್ನ ಹೃದಯದ ವೇದನೆಯನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ಕೊಳ್ತೀನಿ. ನಮ್ಮಲ್ಲಿ ಎಷ್ಟು ಜನ ಈ ವಿಡಿಯೋಗಳು ಬಂದಾಗ ನಮ್ಮ ಗ್ರೂಪಲ್ಲಿ ಹಾಕಲಿಲ್ಲ, ನೋಡ್ರಪ್ಪ ಏನೆಲ್ಲ ಅನಾಚಾರ ನಡೆದಿದೆ ಅಂತ. ಎಷ್ಟು ಜನ ಮಾಡಲಿಲ್ಲ ಈ ಕೆಲಸವನ್ನು? ನಮ್ಮಲ್ಲಿ ಎಷ್ಟು ಜನ ಬೀಯಿಂಗ್ ಅ ಲಾಯರ್, ಎಷ್ಟು ಜನಕ್ಕೆ ಅವ್ರು ಹೇಳ್ತಿರೋದು ಸುಳ್ಳು ಅಂತ ನಿಮ್ಮದ್ದೇ ಆಗಿರುವಂಥ ದೃಷ್ಟಿಕೋನದಲ್ಲಿ ಗೊತ್ತಾಗ್ತಾ ಇರುವಾಗಲೂ ಸಮೂಹ ಇದನ್ನು ಒಪ್ಪಿಕೊಂಡಿದೆ ಅನ್ನುವ ಕಾರಣಕ್ಕೋಸ್ಕರ ಬ್ಲೈಂಡ್ ಆಗಿ ಒಪ್ಪಿಕೊಂಡವ್ರು ಎಷ್ಟು ಜನ ಇಲ್ಲ? ನಮ್ಮಲ್ಲಿ ಎಷ್ಟು ಜನ ನಮ್ಮ ಮನೆಯ ಮಕ್ಕಳು ಇದನ್ನ ನೋಡ್ತಾ ಇರುವಾಗ ತಲೆ ಮೇಲೆ ಹೊಂದ್ಕೊಟ್ಟು ಲೈ ಸುಳ್ಳು ಕಣೋ, ನಮ್ಮ ಧರ್ಮದ ಆಳ ಬೇರೆ ಇದೆ, ಬಾಯಿ ಮುಚ್ಕೊಂಡಿರು ಅಂತ ಹೇಳುವ ಪ್ರಯತ್ನ ಮಾಡದೆ ಒಪ್ಪಿಕೊಂಡು ಸುಮ್ಮನಾಗಲಿಲ್ಲ? ಯೋಚನೆ ಮಾಡಿ. ನನಗೆ ಬಹಳ ಬಾರಿ ಅನ್ಸೋದು ಏನು ಅಂತಂದ್ರೆ, ಅಣ್ಣಪ್ಪನ ಎದುರಿಗೆ ಆರೋಪ ಮಾಡಿದವರಷ್ಟೇ ತಪ್ಪಿತಸ್ಥರಲ್ಲ, ನಾನು ನೀವು ಕೂಡ ತಪ್ಪಿತಸ್ಥರು. ಯಾಕೆಂದ್ರೆ ವಿಡಿಯೋ ನೋಡಿ ಗೊತ್ತಿಲ್ಲದೆ ಲೈಕ್ ಮಾಡಿದ್ದೀವಿ, ಗೊತ್ತಿಲ್ಲದೆ ಫಾರ್ವರ್ಡ್ ಮಾಡಿದ್ದೀವಿ, ಗೊತ್ತಿಲ್ಲದೆ ಈ ವಿಡಿಯೋದಲ್ಲಿ ಸತ್ಯ ಇರಬಹುದೇನೋ ಅಂತ ಅನಿಸಿದೆ. ಈಗ ಇಲ್ಲ ಅಂತ ಗೊತ್ತಾದ್ಮೇಲೆ ಜೊತೆಯಾಗಿ ಬಂದಿದ್ದೀವಿ ಅಂತ ನಾವು ಕೂಡ ತಪ್ಪಿತಸ್ಥರೇ ಇದ್ದೀವಿ. 55 ವರ್ಷ ದಿನ ಬೆಳಗಾದರೆ ರಾತ್ರಿ ಮಲ್ಕೊಳ್ಳುವವರೆಗೂ ಸಮಾಜದ ಕುರಿತಂತೆ ಚಿಂತನೆ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನ ಇನ್ನೇನು ಸಾಯ್ಲಿಕ್ಕೊಂದು 8 ವರ್ಷ ಇರ್ಬೋದು, ಸುದೀರ್ಘವಾಗಿ ಬದುಕಲಿ. ನಾನು ಸುಮ್ಮನೆ ಕೇಳ್ಕೊಳ್ಳೋದು ನಿಮಗೆ, 8 ವರ್ಷ ಇದ್ದಾಗ ನೀನು 1 ರೇಪ್ ಮಾಡಿದೆ ಅಂತ ಶುರು ಮಾಡಿ 10 ರೇಪ್ ಮಾಡಿದವರೆಗೆ ತಂದು 100 ರೇಪ್ ಮಾಡಿದೆ ಅಂತ ಹೇಳಿ ಸಾವಿರಾರು ರೇಪ್ ಮಾಡಿ ಅಂತ ಹೆಣ್ಣು ಮಕ್ಕಳನ್ನು ಸಾಯಿಸಿ ಹೂತವ್ರು ನೀನು ಅಂತ ಇದ್ದವರೆಲ್ಲ ಮಾತಾಡ್ತಾ ನಿಂತರೆ ಆ ಮನುಷ್ಯನ ಹೃದಯಕ್ಕೆ ಎಂಥ ಬೆಂಕಿ ಹತ್ತಿರಬೇಕು ಅಂತ ಯೋಚನೆ ಮಾಡಿದ್ದೀರಿ? ಸೂಲಿಬೆಲೆ ಚಕ್ರವರ್ತಿಯವರು, ಅರುಣ್ ಶ್ಯಾಮ್ ಅವರು, ಹರೀಶ್ ಅವರು ಹಾಗೂ ಹಲವು ಮುಖಂಡರು, ನಮ್ಮ ವಕೀಲರ ಸಮುದಾಯದ ಹಲವು ಮುಖಂಡರಿದ್ದಾರೆ. ಬಹುಶಃ ನಮ್ಮ ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂಥ ಈ ಒಂದು ಪ್ರಹಾರವನ್ನು, ಈ ಒಂದು ದಾಳಿಯನ್ನು ಕೂಡಲೇ ನಿಲ್ಲಿಸಬೇಕು ಅಂತ ನಾವೆಲ್ಲರೂ ಸಹ ಒಮ್ಮತದಿಂದ ಆಗ್ರಹಿಸ್ತಾ ಇದ್ದೀವಿ. ಹಾಗೂ SIT ತನಿಖೆಯನ್ನು ಕೂಡಲೇ ಕೈ ಬಿಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ನೀವು ಒಂದು ಗುಂಡಿ ತೆಗೆದ್ರಿ, ಜನರಲ್ಲಿ ಇಲ್ಲದೇ ಇರೋ ಒಂದು ಸಂಶಯವನ್ನು ಬೆಳೆಸಿದ್ರು. ಯಾರು ಈ ಒಂದು ಪಿತೂರಿಯನ್ನು ಎಬ್ಬಿಸಿದ್ದಾರೆ ಹಾಗೂ ಅದನ್ನು ವ್ಯವಸ್ಥಿತವಾಗಿ ಎಲ್ಲ ಕಡೆ ಅದನ್ನು ಕಾನ್ಸ್ಪಿರಸಿ ಥಿಯರಿ ಥರ ಪಿತೂರಿಯನ್ನು ಬಿಡ್ತಾ ಇದ್ದಾರೆ. ಇಂಥವರು ಮೇಲೆ ಎಲ್ಲರೂ ಸಹ ಸಂದೇಹಪೂರ್ವಕವಾಗಿ ನೋಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗೂ ಯಾಕೆ ಈ ಥರ ಮಾಡಿದ್ರು ಅಂತ ಕೇಳೋ ಒಂದು ಪರಿಸ್ಥಿತಿ ಬಂದಿದೆ. ಬಹುಶಃ ಈ ಒಂದು ಪ್ರಕರಣ ಶುರುವಾದಾಗ ಅವರು ಎಂತಹ ವಿಸ್ಮಯಕಾರಿಯಾದ ಒಂದು ಕಥೆಯನ್ನು ಸೃಷ್ಟಿಸಿದ್ರು ಅಂತಂದರೆ, ಎಲ್ಲರೂ ಸಾಮಾನ್ಯ ಜನರು ಅದನ್ನು ನಂಬಬೇಕು. ಹಾಗೂ ಅದರಿಂದ ಧರ್ಮಸ್ಥಳದ ಮೇಲೆ ಅಥವಾ ಧರ್ಮಸ್ಥಳದ ಯಾರು ಆರಾಧಕರು ಆ ವ್ಯವಸ್ಥಾಪಕರಿದ್ದಾರೆ ಅವ್ರ ಮೇಲೆ ಸಂಶಯವನ್ನು ಉದ್ಭವ ಮಾಡುವಂತೆ ಮಾಡಿದ್ರು. ಮಂಜುನಾಥನ ಮೇಲಂತೂ ಯಾರಿಗೂ ಸಂಶಯ ಬರೋದಕ್ಕೆ ಸಾಧ್ಯನೇ ಇಲ್ಲ, ಆ ದೇವರ ಮೇಲೆ ಸಂಶಯ ಬರೋದಕ್ಕೆ ಅಸಾಧ್ಯ. ಆದರೆ ಆ ಭಾವನೆಗಳಿಗೆ ಧಕ್ಕೆ ತರೋದು, ಭಾವನೆಗಳ ಮೇಲೆ ದಾಳಿ ಮಾಡೋದು, ಇದು ಇವತ್ತು ಒಂದು ದೊಡ್ಡ ಅನಾಹುತವಾಗಿದೆ. ಇದನ್ನು SIT ಕೂಡಲೇ ಕೈ ಬಿಡಬೇಕು. ಸಾಕು, ನೀವು ಎಲ್ಲ ಕಡೆ ಹಾಕ್ಸಿದ್ರಿ, ಆದರೆ ಇನ್ನೂ ಒಂದು 100 ಕಡೆ ಅಗಿಸ್ಬಿಟ್ಟು ಈ ತಮಾಷೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ಬಿಡಿ. ಆಮೇಲೆ ಈ ಪಿತೂರಿಯನ್ನು ಯಾರು ಎಬ್ಬಿಸಿದ್ದಾರೆ ಇವ್ರ ಮೇಲೆ ಕೂಡಲೇ ತನಿಖೆ ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಬಾರ್ ಕೌನ್ಸಿಲಿನ ಸದಸ್ಯರು ಧರ್ಮ ಮತ್ತು ಸಂಸ್ಕೃತಿಯ ಮೇಲೆ ಈ ಥರದ ಆಕ್ರಮಣಗಳು ನಡೀತಾ ಬಂದಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ವಕೀಲರು ಸಹ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ನಾವಿದ್ದೇವೆ ಅಂತ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಥರದ ಆಕ್ರಮಣಗಳು ನಡೆದಾಗ ನಾವು ಮೊದಲೇ ಕಾರ್ಯೋನ್ಮುಖರಾಗಿ
ನಾವು ಜಾಗೃತರಾಗಿ ಕೆಲಸವನ್ನು ಮಾಡಬೇಕು ಅಂತ ಇವತ್ತಿನ ದಿವಸ ನಮಗೆಲ್ರಿಗೂ ಅನಿಸಿದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರುಗಳು ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಕೈ ಜೋಡಿಸ್ತಾರೆ. ಮತ್ತು ನಮ್ಮ ವಕೀಲರಲ್ಲೇ ಕೆಲವರುಗಳು ಇದಕ್ಕೆ ವಿರುದ್ಧವಾಗಿದ್ದಾರೆ. ಅವರುಗಳು ತಮ್ಮದೇ ಆದಂತಹ ವಿಚಾರಧಾರೆಗಳನ್ನು ಇಟ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ ವಕೀಲರುಗಳು ಬೇರೆ ಬೇರೆ ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಅಂಥೇಳಿ ಮತ್ತು ಈ ಕಾರ್ಯಕ್ರಮದ ಆಯೋಜಕರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರವಾಗಿದೆಯಲ್ಲ, ಅದಕ್ಕೆ ನಾವೆಲ್ಲರೂ ಒಂದು ಉತ್ತರ ನೀಡಬೇಕು. ನಮ್ಮ ಧರ್ಮದ ವಿರುದ್ಧ ಯಾರಾದರೂ ಮಾತಾಡಿದ್ರೆ ನಾವು ಸುಮ್ಮನೆ ಕೂಡಬಾರ್ದು. ಈ ಕಾರ್ಯಕ್ರಮ ಏನು ಮಾಡಿದ್ದಾರೆ ಇವರೆಲ್ಲರೂ ಸೇರಿ, ಇದಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಇಂಥ ಜಾಸ್ತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಧರ್ಮಸ್ಥಳದಲ್ಲಿ ಅಪಪ್ರಚಾರವಾಗಿರುವಂತಹ ಅಪಪ್ರಚಾರ ಸತ್ಯಮೇವ ಜಯತೆ ಎಂಬ ಒಂದು ಕಾರ್ಯಕ್ರಮ ಇದು. ಈ ನಮ್ಮ ಧರ್ಮಾಧಿಕಾರಿ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಕರ್ನಾಟಕದಲ್ಲಿ ಪಾವಿತ್ರ್ಯತೆಯನ್ನು ಪಡೆದಿರುವಂತಹ ಒಂದು ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿ ಜನಾಂಗಗಳು ಇದರಲ್ಲಿ ಧರ್ಮಕ್ಕೆ ಸತ್ಯಕ್ಕೆ ಜಯವಾಗಿ ಇರಬೇಕು ಎಂದು ನಮ್ಮ ಒಂದು ಹೋರಾಟ. ಯಾವುದೇ ರೀತಿಯಂತಹ ಅಪಪ್ರಚಾರ ಮಾಡಬಾರದು ಎಂದು ತಮ್ಮ ಎಲ್ಲ ಜನಾಂಗಗಳಿಗೆ ಮತ್ತು ಹಿಂದೂಗಳಿಗೆ ಹೇಳುವಂಥ ಅಭಿಪ್ರಾಯವಾಗಿ ಹೇಳ್ತಾ ಇದ್ದೀನಿ. ರಾಮಕೃಷ್ಣಯ್ಯ, ಸಮಾಜ ಸೇವಕ ಹಾಗೂ ಕಲಾವಿದ ಮತ್ತು ನೌಕರ ಬಂಧು. ಈಗ ನೀವೇನು ಬೇಕಾದ್ರೂ ಕೇಳ್ಬೋದು ಇದ್ರ ಬಗ್ಗೆ. ಇವತ್ತಿನ ಒಂದು ಏನು ಈ ಜಾಥಾ ಧರ್ಮೋ ರಕ್ಷಿತ ಧರ್ಮಂ ಅಂತ ಏನು ಹೇಳಿದಿರ್ತಾರೋ, ಇವತ್ತು ಸೂಲಿಬೆಲೆಯವರು ಒಳ್ಳೆಯ ಒಂದು ಹಿತ ನೋಡಿ ಹೇಳಿದ್ದಾರೆ. ಧರ್ಮಸ್ಥಳ ಅನ್ನೋದು ಪುರಾತನ ತತ್ವದಿಂದ ನಡ್ಕೊಬಂದಿರೋದು. ಅಂಥ ಕ್ಷೇತ್ರದಲ್ಲಿ ಇಂಥ ಘಟನೆಯನ್ನು ಮಾಡ್ಕೊಳ್ಳೋಕ್ಕೆ ಯಾರು ಇಷ್ಟಪಡಲ್ಲ, ಆಯಿತಾ. ಇದು ಏನಪ್ಪ ಅಂತಂದರೆ ಒಂದು ಕಳಂಕ ತರುವಂಥ ಒಂದು ಕಳಂಕ ಮತ್ತು ಅಭಿವೃದ್ಧಿಯ ಪಥದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನು ಒಂದು ಕಳಂಕ ತಂದು ಅದು ಕೆಳಮಟ್ಟಕ್ಕೆ ತುಳಿದು ಮೇಲ್ಮಟ್ಟಕ್ಕೆ ಇನ್ನೊಂದು ಸಂಸ್ಥೆಗಳು ಬೆಳೆಯಬೇಕು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಇದನ್ನು ತಂದಿರ್ತಾರೆ. ಧರ್ಮಸ್ಥಳ ಏನು ಸತ್ಯ ಅನ್ನೋದು, ಧರ್ಮಕ್ಷೇತ್ರ ಅನ್ನೋದು ಅದು ಮತ್ತೆ ಅದು ಹಾಗೇ ಇದೆ. ಅದಕ್ಕೆ ಯಾವುದೂ ಕಳಂಕ ಬಂದಿಲ್ಲ, ಯಾವುದೂ ದೋಷ ಇಲ್ಲ ಅನ್ನೋದನ್ನು ನಾವು ಇವತ್ತು ತಮ್ಮದೇ ಪ್ರಸ್ತುತಿ ಪಡ್ತಾ ಇದ್ದೀವಿ. ಧರ್ಮಸ್ಥಳ ಯಾವತ್ತು ಧರ್ಮಸ್ಥಳನೇ, ಧರ್ಮಕ್ಕೋಸ್ಕರ ಇರುವ ಸ್ಥಳವೇ ಧರ್ಮಸ್ಥಳ.